ಅಂದ್ರೆ ಈಗ ಇಷ್ಟು ದಿನ ನೀವು ಸೋತ್ರೆ ಅಥವಾ ಬಿಜೆಪಿ ಗೆದ್ರೆ ಅಲ್ಲಿ ಇವಿಎಂ ಹ್ಯಾಕು ಅಂತಿದ್ರಿ. ಈ SIR ಸಿಕ್ತಿ ನಿಮಗೆ ನೆಪ ಅಲ್ವಾ? ನೀವೇನಾದ್ರೂ ಅಥವಾ ನಿಮ್ಮ ಮಿತ್ರ ಪಕ್ಷಗಳು ಸೋತ್ರೆ SIR ಮಾಡಿದ್ರು ಸೋತ್ವಿ ಅಂತ ಹೇಳ್ತೀರಿ. ಹೇಳಿ ಒಂದು ನಿಮಿಷ. ಈಗ ತಮಿಳುನಾಡು ಲೆಕ್ಕಕ್ಕೂ ಬರೋಣ ಸರ್. 58 ಲಕ್ಷ ಡಿಲೀಟ್ ಆಗಿದೆ ತಮಿಳುನಾಡಲ್ಲಿ. ಹಾಗೆ ವೆಸ್ಟ್ ಬೆಂಗಾಲಲ್ಲಿ 5,46,000 ಡಿಲೀಷನ್ ಆಗಿದೆ, 1,82,000 ಆ್ಯಡ್ ಆನ್ ಆಗಿದೆ. ಅಸ್ಸಾಮಲ್ಲೂ ಸಮೇತ ಸುಮಾರು 2,43,000 ಡಿಲೀಟ್ ಆಗಿರ್ತಕ್ಕಂಥದ್ದು. ಅಂದರೆ ನೀವು ಯಾವ ರೀತಿ ಡಿಲೀಟ್ ಮಾಡ್ತಾ ಇದ್ದೀರಾ? ಅದಕ್ಕೊಂದು ಇತಿಮಿತಿ ಪ್ರತಿಯೊಂದು ಬೇಕಲ್ವಾ? ನೀವು ಈಗ ಏನು ಬಾಂಗ್ಲಾದವರು ವಲಸಿಗರು ಬಂದಿದ್ದಾರೆ, ಇಲ್ಲೆಲ್ಲೋ ಸೇರ್ಕೊಂಡಿದ್ದಾರೆ ಅಂತೇಳಿ ಆಯಿತು, ನೀವು ಡಿಲೀಟ್ ಮಾಡಿದ್ದಾರೆ ಅಂದರೆ ಅವನು ಯಾರು ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ಒಬ್ಬನೇನಾದರೂ ಈ ದೇಶದಿಂದ ಹೊರಗಡೆ ಹಾಕೋ ಕೆಲಸ ಅಥವಾ ಒಬ್ಬನೇನಾದರೂ ಈ ದೇಶದಲ್ಲಿ ಬಂಧಿಸುವಂಥ ಕೆಲಸ ನೀವು ಮಾಡಿದ್ದೀರಾ ಅನ್ನುವಂಥ ಒಂದು ವಿಚಾರ ಹೇಳ್ತಾ ಸರ್. ಈಗ ನೀವು ಚುನಾವಣೆ ಏನು ಆಪಾದನೆ ಮಾಡ್ತೀರಿ ಅಂತಂದ್ರಿ, ನಾನು ಡೇಟಾ ಸಮೇತ ಬಂದಿದ್ದೀನಿ ಸರ್. ಒಬ್ಬೊಬ್ಬನ ಹೆಸರಲ್ಲಿ 25 ಅಲ್ಲ 30 ಓಟ್ಗಳು. ಇವನು ಯಾರೋ ಇವನು ಚೇತನ್ ಅಂತ ಹೇಳ್ಬಿಟ್ಟು, ಚೇತನ್ ಕಿಶೋರ್ ಪಾಟೀಲ್ ಅಂತ ಲೆಕ್ಕ ಆಗ್ತಾ ಹೋಗಿದ್ದು, ಮಹಾರಾಷ್ಟ್ರದ್ದು ಶಿರ್ಡಿನದು 10-15 ಓಟು ಒಬ್ಬನ ಹೆಸರಲ್ಲಿ. ಅವ್ರ ಅಪ್ಪನೂ ಅವನೇ, ಅವನ ಏಜ್ ಮಾತ್ರ ಬೇರೆ, ಬೂತ್ಗಳು ಬೇರೆ ಬೇರೆ. ಯಾರು ಎಲ್ಲಿ ಬೇಕಿರೋ ಓಟ್ ಹಾಕ್ಬೋದು. ದಿಸ್ ಇಸ್ ದ ರೆಕಾರ್ಡ್ ಡೇಟಾ. ನಿಯರ್ಲಿ ಒಂದು 60,000 ಓಟಿನ ಡೇಟಾ ನಾನು ಇಟ್ಕೊಂಡು ಬಂದಿದ್ದೀನಿ ಸರ್. ಕರ್ನಾಟಕದ ನೀವು ಆರೋಪ ಮಾಡಿದ್ರಲ್ಲ ಸರ್, ಮತ್ತೆ ನಿಮ್ದೇ ಅಧಿಕಾರ ಇದೆಯಲ್ಲ ಪಕ್ಷ ಇಲ್ಲಿ ಸರ್. ನೋಡಿ, ನೀವೇ ಬಂದ್ರಿ MLA ಜಾಸ್ತಿ 23ರಲ್ಲಿ. ಕೇಳಿ ಬಹಳ ಮುಖ್ಯವಾಗಿ ಈ ಒಂದು ಪ್ರಾದೇಶಿಕ ಪ್ರಾಂತ್ಯಗಳು, ಪ್ರಾದೇಶಿಕ ಭಾಷೆಯನ್ನಾಡುವಂಥ ಪ್ರಾಂತ್ಯಗಳಲ್ಲಿ ಇವರ ಕೈಚಳಕ ಬಹಳ ಕಮ್ಮಿ ಆಗ್ತದೆ. ಅದೇ ಪ್ರಾದೇಶಿಕ ಭಾಷೆಯನ್ನಾಡುವ ರಾಜ್ಯಗಳ ಏನು ಉದಾಹರಣೆ ಬೆಂಗಳೂರಲ್ಲಿ 100ಕ್ಕೆ 100 ಇಲ್ಲೇ ಇದೆಯಲ್ಲ ಸರ್. 1,250 ಏನು ಮಹದೇವಪುರದ್ದು ನಾವು ವಿತ್ ಡೇಟಾ ಕೊಟ್ಟಿದ್ದೀವಿ. ಅಂದರೆ ಹಿಂದಿಗರು ಇರ್ತಾರೆ, ಬೇರೆ ಭಾಷೆ ಮಾತಾಡೋರು ಇರ್ತಾರೆ, ಯಾರು. ಈಗ ಅದು ಒಬ್ಬಂದು ನಾನು ವಿತ್ ಚೇತನ್ ಕಿಶೋರ್ ಪಾಟೀಲ್ ಅಂತ ಕೊಟ್ಟನಲ್ಲ, 15-20 ಓಟು ಒಬ್ಬಂದೆ. ಎಲ್ಲಿಂದನೋ ಬರ್ತಾರೆ, ಯಾರೋ ಓಟ್ ಹಾಕ್ತಾರೆ, ಅವನು ಗಂಡಸೋ ಹೆಂಗಸೋ ತೃತೀಯ ಲಿಂಗಿನೋ ಒಂದೂ ಗೊತ್ತಾಗ್ತಾ ಇಲ್ಲ. ಈ ರೀತಿಯಾದಂತಹ ಚುನಾವಣಾ ಅಕ್ರಮಗಳು ನಡೆದಿದೆ. ಆದರೂ ಸಹ ಐ ವಿಲ್ ಕಮ್ ಟು ದ ಮೇನ್ ಟಾಪಿಕ್ ಸರ್. ಈಗ 5 ಕ್ಷೇತ್ರದ ಚುನಾವಣೆಗಳಾಗ್ತಾ ಇದೆ. ನಾವು ಇಂಡಿಯಾ ಮೈತ್ರಿಕೂಟದಲ್ಲಿ ಒಂದಾಗಿದ್ದೀವಿ. ಉದಾಹರಣೆ ತಮಿಳುನಾಡು ಆಗಿರ್ಬೋದು ಅಥವಾ ವೆಸ್ಟ್ ಬೆಂಗಾಲ್ ಆಗಿರ್ಬೋದು. ಅಸ್ಸಾಮಲ್ಲೂ ಕಾಂಗ್ರೆಸ್ 100ಕ್ಕೆ 100 ಈ ಬಾರಿ ಗೆಲ್ತದೆ. ಕೇರಳದಲ್ಲಿ UDF ಗೆಲ್ತದೆ. ಮತ್ತು ಪುದುಚೇರಿನಲ್ಲಿ ಏನು ಅವರು ಯಾವ ರೀತಿ ಚುನಾವಣೆಗಳನ್ನ ಮಾಡ್ತಾರೆ, ನೀವು ಮುಂದೆ ಅವಕಾಶ ಕೊಡಿ, ನಾನು ಹೇಳ್ತೀನಿ. ಅಲ್ಲೂ ಕಾಂಗ್ರೆಸ್ 100ಕ್ಕೆ 100 ಗೆಲ್ಲೋದ್ರ ಮೂಲಕ ಇವತ್ತು ನರೇಂದ್ರ ಮೋದಿ ಅವರು ಯಾವ ಮಟ್ಟಕ್ಕೆ ಹತಾಶರಾಗಿ ಎಲ್ಲಿ ಹೋಗಿ ಕೂತಿದ್ದಾರೆ ಅನ್ನುವಂಥದ್ದನ್ನ, ವಾಸ್ತವ ಸತ್ಯವನ್ನು ನಾನು ಬಿಚ್ಚಿಡ್ತೀನಿ ಸರ್. ಎಸ್ ಸರ್, ಖಂಡಿತ ಬರ್ತೀನಿ. ಬಿಜೆಪಿ ವಕ್ತಾರಾಗಿರುವಂಥ ಉತ್ಕರ್ಷ್ ಅವರು ಜಾಯ್ನ್ ಆಗಿದ್ದಾರೆ ಝೂಮ್ ಲೈವಲ್ಲಿ. ಉತ್ಕರ್ಷ್ ಅವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್, ಈಗ ಪಂಚರಾಜ್ಯಗಳ ಸ್ವಲ್ಪ ತಡವಾಗಿ ಜಾಯ್ನ್ ಆದೆ. ಇರಿ ಸರ್, ಪರವಾಗಿಲ್ಲ. ಈಗ ಚುನಾವಣೆ ಅನೌನ್ಸ್ ಆಗಿದೆ ಸರ್. ಎಲ್ಲೊಂದ್ ಕಡೆ ನನ್ನ ನೇರವಾದ ಮೊದಲ ಪ್ರಶ್ನೆ, ಈ ತೈಲ ಏರಿಕೆ ಅದರ ಜೊತೆಗೆ ಈ LPG ಅಭಾವ ಏನಿದೆ, ಇದು ಬಿಜೆಪಿಗೆ ಖಂಡಿತ ಹೊಡೆತ ಕೊಡುತ್ತೆ. 100% ಇದು ಎಲ್ಲ ಮತದಾರರು ನಿಮ್ಮನ್ನು ಬಹಿಷ್ಕಾರ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ ಈಗ ಆರಂಭದಲ್ಲೇ. ಇಲ್ಲ ನೋಡಿ ಪ್ರಭುರೇ, ಏನಂದ್ರೆ ಈ ವಿಚಾರ ಏನು ಬಹಳ ಇಂಪ್ಯಾಕ್ಟ್ ಆಗೋದಿಲ್ಲ. ಆಮೇಲೆ ಬಹಳ ಪ್ರಮುಖವಾಗಿ ನಾವ್ ಇಲ್ಲಿ ಗಮನಿಸಬೇಕಾದಂತ ಸಂಗತಿ ಏನಂತಂದ್ರೆ, 5 ಪಂಚರಾಜ್ಯಗಳ ಚುನಾವಣೆ ಘೋಷಣೆ ಆಗಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಸ್ವಾಗತ ಮಾಡ್ತೇವೆ. ನಮಗ್ ಬಹಳ ವಿಶ್ವಾಸ ಇದೆ 5 ಪಂಚರಾಜ್ಯಗಳಲ್ಲಿ ಈ ಬಾರಿ ಬಿಜೆಪಿಯ ಬಹುಮತ ಸರ್ಕಾರ ಬರುತ್ತೆ ಖಂಡಿತವಾಗ್ಲೂ. ಆಲ್ರೆಡಿ ನಮ್ಮ ಪಾರ್ಟಿಯ ಕಾರ್ಯಕರ್ತರು ತಳಮಟ್ಟದಲ್ಲಿ ಕೆಲಸಗಳನ್ನ ಶುರು ಮಾಡಿರ್ತಕ್ಕಂಥದ್ದು. ಆಮೇಲೆ ತೈಲ ಬೆಲೆ ನೋಡಿ ಬಹಳ ಸ್ಪಷ್ಟವಾಗಿ, ನಾನು ಬಹುಶಃ ಈ ಅಂಶ ಹೇಳಿದ್ರೆ ಔಟ್ ಆಫ್ ದ ಟಾಪಿಕ್ ಆಗುತ್ತೇನೋ, ಆದ್ರೂ ನಾನು 30 ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ. ಇದೊಂದು ಜಿಯೋಪೊಲಿಟಿಕಲ್ ಯುದ್ಧ ನಡೀತಾ ಇರ್ತಕ್ಕಂಥದ್ದು. ಯುದ್ಧಗಳನ್ನ ಯಾರ ಕೈಲೂ ನಿಲ್ಸಕ್ ಆಗೋದಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ, ಏನು LPG ಸಮಸ್ಯೆ ಇರ್ಬೋದು ಅಥವಾ ಸಿಲಿಂಡರ್ ಏನು ಹೋಟೆಲ್ಗಳಲ್ಲಿ ಸಮಸ್ಯೆ ಆಗಿದೆ, ಅವೆಲ್ಲವನ್ನ ಕೂಡ ನಿಭಾಯಿಸುವಂತಹ ಕೆಲಸ, ಆ ಕ್ರಮಗಳನ್ನ ಆಲ್ರೆಡಿ ಕೇಂದ್ರ ಸರ್ಕಾರ ತಗೊಳ್ತಾ ಇದೆ. ಸೊ ಹಾಗಾಗಿ ಯೋಚನೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಈಗಾಗಲೇ ನೀವು ನಿನ್ನೆ ಬೆಂಗಾಲದಲ್ಲಿ ಪ್ರಧಾನ ಮಂತ್ರಿಗಳು ಹೋದಂತ ಸಂದರ್ಭದಲ್ಲಿ ಎಂತ ಅಭೂತಪೂರ್ವವಾದಂತ ಜನಸಾಗರ ಮತ್ತು ಜನಸಮೂಹ ಸೇರಿತ್ರಿ ಸಿಲಿಗುರಿಯಲ್ಲಿ, ವೆಸ್ಟ್ ಬೆಂಗಾಲ್ನ ಒಂದು ಪ್ರದೇಶದಲ್ಲಿ. ಸೊ ಹಾಗಾಗಿ ಇದೇ ರೀತಿ ಅಸ್ಸಾಂ ಇರ್ಬೋದು, ಕೇರಳದಲ್ಲೂ ಕೂಡ ಹಿಂದೆ ನಾವು ಎಲೆಕ್ಷನ್ ಗಳನ್ನ ಗೆದ್ದಿದ್ದೀವಿ, ಒಳ್ಳೆಯ ಬಹುಮತ ನಮಗ್ ಬಂದಿದೆ. ಹಾಗಾಗಿ ಬಹಳ ವಿಶ್ವಾಸ ಇದೆ, ಜನ ಈ ಬಾರಿ ಕೂಡ ನಮ್ಮನ್ನ ಗೆಲ್ಲಿಸ್ತಾರೆ. ಮತ್ತೆ ಬಹಳ ಪ್ರಮುಖವಾಗಿ ನಾನು ಕಾಂಗ್ರೆಸ್ ವಕ್ತಾರು ಮಾತಾಡೋದನ್ನ ಕೇಳ್ತಾ ಇದ್ದೆ. ನೋಡಿ, ಈ ಕಾಂಗ್ರೆಸ್ ಅವ್ರದ್ದು ಬರೀ ಇದೇ ಆಯ್ತು ರೀ, ಒಂದ್ ರೀತಿ ಚುನಾವಣೆ ಗೆಲ್ಲಕ್ಕಾಗದೆ ಚುನಾವಣೆ ಆಯೋಗ ಸುಳ್ಳು ಹೇಳ್ತಿದೆ, ಅವ್ರು ಸರಿಯಾಗಿ ಮಾಡ್ತಾ ಇಲ್ಲ. ಅಲ್ಲ, ನಾನು ಬಹಳ ಲಾಜಿಕಲ್ ಆಗಿ ಯೋಚನೆ ಮಾಡೋಣ ಪ್ರಭು ಅವರ. ಲೆಟ್ಸ್ ಬಿ ವೆರಿ ಪ್ರಾಕ್ಟಿಕಲ್. ಯಾಕಂದ್ರೆ ನಾವೆಲ್ಲ ರಾಜಕೀಯ ವಕ್ತಾರರಾಗಿ ಸ್ವಲ್ಪ ಪ್ರಬುದ್ಧತೆ ಇಟ್ಕೋಬೇಕು. ಇವರು ಏಜೆಂಟ್ಗಳು ತಾನೆ, ಯಾಕೆ ಕಾಂಗ್ರೆಸ್ ನ ಬೂತ್ ವರ್ಕರ್ಗಳು ಅಲ್ಲ. ಈ ಮತದಾರರ ಪಟ್ಟಿ ಪರಿಷ್ಕರಣೆ ಪಕ್ಕಾ ಪ್ಲಾನ್ ಇದು ಅನೌನ್ಸ್ ಆಗುತ್ತೆ ಅಂತ ಗೊತ್ತಿತ್ತು. ಈಗ ನೋಡಿ ನೀವು ಆ ಬೇಟೆ ನೋಡ್ಕೊಂಡು ಹೊಂಚ್ ಹಾಕಿದಿರಿ ಅಂತ ಹೇಳಿ ನಿಮ್ಗೆ ಸಹಜವಾಗಿ ಪ್ಲಸ್ ಆಗುತ್ತೆ ಅಂತ. ಈಗ ಯಾವುದೇ ರೀತಿಯ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಅಂಡ್ ಕ್ಲಾರಿಫಿಕೇಶನ್ಸ್, ನೀವು ಹೋಗ್ರಿ ಸುಪ್ರೀಂ ಕೋರ್ಟ್ಗೆ, ಹೋಗಿ ಹೈಕೋರ್ಟ್, ಅಲ್ಲಿನ ರಾಜ್ಯಗಳ ಹೈಕೋರ್ಟ್ಗೆ,
PIL ಫೈಲ್ ಮಾಡಿ, ನಿಮ್ಗೆ ಏನಾದ್ರು ಡೌಟ್ಸ್ ತಗೊಳ್ಳಿ, ಅಥವಾ RTI ಹಾಕಿ. ನೀವು ಅದ್ ಬಿಟ್ಬಿಟ್ಟು ಅಲ್ಲ, ನೀವು ಒಂದು ಕಾಮನ್ ಆಗಿ ಯೋಚನೆ ಮಾಡಿ. ಯಾವುದೇ ಒಂದು ಬೂತ್ ಅಂತ ಬಂದಾಗ ಕಾಂಗ್ರೆಸ್ ನ ಬೂತ್ ವರ್ಕರ್ಗಳು ಅಥವಾ ಅಧ್ಯಕ್ಷರು ಕೂರೋದಿಲ್ವಾ ಅಲ್ಲಿ? ವೆನ್ ದ BLO ಗಿವ್ಸ್ ದ ಲೆಟರ್ ಟು ದೆಮ್, ಅವ್ರು ಏನ್ ಮಾಡ್ತಾ ಇರ್ತಾರೆ? ಕಳೆಪುರಿ ತಿಂತಾ ಇರ್ತಾರ? ಅವಾಗೆ ಕೇಳ್ಬೇಕು, ನೀವು ಪ್ರಶ್ನೆ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಈಗ ನೀವು ಚುನಾವಣೆ ಸೋತ್ ಮೇಲೆ ಚುನಾವಣಾ ಆಯೋಗ ಅಕ್ರಮ ಮಾಡಿದೆ ಅಂತಂದ್ರೆ ಇದು ಸಮಂಜಸ ಅಲ್ಲ ರೀ. ಅಲ್ಲ, ಅಕ್ರಮ ನಿವಾಸಿಗಳನ್ನ, ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರಗಾಕ್ತಿವಿ ಅಂತ ಹೇಳಿದ್ರಿ. ಒಬ್ಬರನ್ನಾದ್ರೂ ಹೊರಗಾಕಿದ್ರ? ಅದ್ರ ಉತ್ತರ ಕೊಡಿ ಅಂತ ಕೇಳ್ತಿದಾರೆ ಅವರು. ಒಂದ್ ನಿಮಿಷ ಕೇಳಿ. ನೋಡಿ, ಒಂದ್ ನಿಮಿಷ ಕೇಳಿ. ಯಾವ ಅಕ್ರಮ ವಲಸಿಗರನ್ನ ಅವ್ರನ್ನ ಯಾವ ರೀತಿ ಅವ್ರ ದೇಶಗಳಿಗೆ ಕಳಿಸ್ಬೇಕೋ ಕಳಿಸುವಂತ ಕೆಲಸ ಮಾಡ್ತಾ ಇದೀವಿ. ಬೆಂಗಾಲದಲ್ಲಿ ನಮಗೆ ಕಾಂಗ್ರೆಸ್ ಅವರಾಗ್ಲಿ TMC ಅವರಿಂದ ಪಾಠ ಕಲಿತಕ್ಕಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲಾ ಬಾಂಗ್ಲಾದೇಶದವ್ರನ್ನ ಕರ್ಕೊಬಂದು ಗುಡ್ಡ ಹಾಕೊಂಡು ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡು ತುಷ್ಟೀಕರಣ ಮಾಡ್ತೀವಿ ಇದೇ ಕಾಂಗ್ರೆಸ್ನವರು. ಆಮೇಲೆ ನನಗ್ ಬಹುಶಃ ಪಾಪ ಕೇರಳ ಬಿಟ್ರೆ ಇನ್ ಎಲ್ಲಿದೆ ರೀ ಕಾಂಗ್ರೆಸ್ಗೆ ಅಸ್ತಿತ್ವ? ಅವ್ರು ಮಾತಾಡೋ ಯಾವ ಆಧಾರ ಇದೆ ಅವ್ರ? ಪಾಪ ಆ ಕೇರಳ ಒಂದ್ ಚುನಾವಣೆ ಬಿಟ್ಟರೆ, ರಾಜ್ಯದಲ್ಲಿ ಬಿಟ್ಟರೆ ನಿಮ್ಗೂ ಇಲ್ಲ, ಕೇರಳದಲ್ಲಿ ನಿಮ್ಗೂ ಇಲ್ಲ, ತಮಿಳುನಾಡಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ವಾಟ್ ಇಸ್ ದ ರೋಲ್ ಆಫ್ ಕಾಂಗ್ರೆಸ್ ಇನ್ ದ ಅದರ್ 4 states? ಅಲ್ಲ, ನಿಮ್ದು ಅಷ್ಟೇ ಅಲ್ವಾ? ಈಗ ಪ್ರಾದೇಶಿಕ ಪಕ್ಷಗಳ ಮುಂದೆ ನೀವು ಮಕ್ಕಡೆ ಮಲಗಿದ್ದೀರಾ ಆಲ್ರೆಡಿ ಹಿಂದೆ. ಖಂಡಿತವಾಗ್ಲೂ ಇಲ್ಲ, ಯಾವ ಕಾರಣಕ್ಕಿಲ್ಲ. ಅಸ್ಸಾಮಲ್ಲಿ ಕೂಡ ನೋಡಿ, ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರ್ಲಿ ಪ್ರಭು ಅವರೇ, ವೆಸ್ಟ್ ಬೆಂಗಾಲ್ದಲ್ಲಿ ನಮ್ಮ ವೋಟ್ ಶೇರ್ ಬಹಳ ಕಮ್ಮಿ ಇತ್ತು. ಆದ್ರೆ ಈ ಬಾರಿ ಲಾಸ್ಟ್ ಟೈಮ್ ಆದಂತ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತ ಒಂದ್ ರೀತಿಯ ಅದ್ ಯಶಸ್ಸು ಅಂತಾನೆ ಹೇಳ್ಬೋದು ಬಿಜೆಪಿ. ಯಾಕಂದ್ರೆ 10-11 ಸೀಟ್ ಗೆಲ್ತಾ ಇದ್ದವ್ರು ನಾವು 80 ಸೀಟ್ ಅನ್ನು ಗೆದ್ವಿ. ಈ ಬಾರಿ ಖಂಡಿತವಾಗ್ಲೂ ವಿ ವಿಲ್ ಬ್ರೀಚ್ ದಟ್ ಮೆಜಾರಿಟಿ. ಆಮೇಲೆ ಈ ಚುನಾವಣೆಗಳ ಬಗ್ಗೆ ಕಾಂಗ್ರೆಸ್ ಪಾತ್ರ ಏನನ್ನೋದೇ ನನ್ಗೆ ಎಕ್ಸ್ಟ್ರಾ ಪ್ರಶ್ನೆ. ನಮಗೆ ಕಾಂಪಿಟೇಟರ್ ಕಾಂಗ್ರೆಸ್ ಅಲ್ವೇ ಅಲ್ಲ.